ಮತ್ತೊಬ್ರು ಹಿರಿಯ ಮತದಾರಿದ ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ. ನಾಗಪ್ಪ ಅವ್ರಿಗೆ ಎಷ್ಟು ವರ್ಷ? ಲಕ್ಕೊಳ್ಳಿ. ಲಕ್ವಳ್ಳಿ ಡ್ಯಾಮ್ ಅಂತಾರಲ್ಲ, ಫೇಮಸ್. ಆನಂದಪುರ ಲಕ್ಕೊಳ್ಳಿ, ಆಚಾಪುರ ಪಂಚಾಯತ್ಗೆ. ಲಕ್ವಳ್ಳಿ. ಓಕೆ, ಎಷ್ಟು ವರ್ಷ ನಿಮ್ಗೆ? ನಮಗೆ 69. 69 ಅಂದ್ರೆ 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ನೋಡಿದ ಬೆಸ್ಟ್ MLA ಯಾರು ಸಾಗರದಲ್ಲಿ? ನಾವು ನೋಡಿದ ಮೇಲೆ ನಮಗೆ NT ಹೆಗಡೆ ಇದ್ರು, ಆಮೇಲೆ ಕಾಗೋಡು ತಿಮ್ಮಪ್ಪ ಇದ್ರು. ಹೌದು. ಇವಾಗಿರೋ ಬೇಳೂರು ಗೋಪಾಲ್ ಕೃಷ್ಣ ಹೆಂಗೆ? ಬೇಳೂರು ಗೋಪಾಲ್ ಕೃಷ್ಣ ಹಿಂದೂ ಇದ್ರು, ಮತ್ತೆ ಈಗಲೂ ಅವರೇ ಆಗಿದ್ದಾರೆ. ಅವರು ಬಿಜೆಪಿ ಇಂದಿದ್ರು, ಈ ಕಾಂಗ್ರೆಸ್ ಕಾಂಗ್ರೆಸ್ ಇಂದನೂ ಅವರೇ. ಆಮೇಲೆ ಅವ್ರು ಇದ್ದದಕ್ಕೆ ನಮಗೆಲ್ಲ ಕೆಲವು ಅನುಕೂಲ ಆಗ್ತಾ ಇತ್ತು. ಏನ್ ಮುಖ್ಯವಾಗಿ ಏನ್ ಅನುಕೂಲ? ಮುಖ್ಯವಾಗಿ ಊರಿನ ಪ್ರಮುಖ ಕೆಲಸಗಳು ಎಲ್ಲ ನಮಗೆ ಆಗ್ತಾ ಇದಾವೆ, ಮಾಡ್ತಾ ಇದಾರೆ ಒಳ್ಳೆ ರೀತಿಯಿಂದ. ನಮ್ಮ ಮಾಡೋದ್ರ ಜೊತೆಗೆ ಯಾರು ಬಂದ್ರು ಸಿಗ್ತಾರ? ಹೌದೌದು, ಯಾರು ಬಂದ್ರು ಸಿಗ್ತಾರೆ, ಓಪನ್ ಆಗಿ ಮಾತಾಡ್ತಾರೆ. ಮೇಲಾಗಿ ನಮಗೆ ನಮ್ಮ ಜಾತಿ ಗಂಗಾಮತಸ್ಥರು ನಾವು ಸಮುದಾಯ ಭವನಕ್ಕೆ ನಮಗೆ ಸ್ವಲ್ಪ ದುಡ್ಡು 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಹೌದು, ಲಕ್ವಳ್ಳಿ, ಆನಂದಪುರ ಲಕ್ವಳ್ಳಿಲಿ ಸಮುದಾಯ ಭವನಕ್ಕೆ. ಹೌದು, ಆಚಾಪುರದ ಪಂಚಾಯತ್ಗೆ ಹಾಕಿದ್ದಾರೆ. ನಮಗೆ ಗಂಗಾಮತ ಸಮಾಜಕ್ಕೆ ಹಾಕಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಚರಂಡಿ ರೋಡಿಗೆಗಳು ಕೆಲವು ಅಂಗನವಾಡಿಗೆ 20 ಲಕ್ಷ ಹಾಕಿದ್ದಾರೆ. ಅಗ್ರಿಕಲ್ಚರ್ ಹೊರತಾಗಿ ಶಾಸಕರ ಸಂದರ್ಶನ ಮಾಡಿದ್ವಿ. ಇಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಬೇಕು ಅಂದ್ರು. ಉದ್ಯೋಗಾವಕಾಶ ಅಂದ್ರೆ ಹೆಣ್ಮಕ್ಳಿಗೆ ಒಂದಷ್ಟು ಗಾರ್ಮೆಂಟ್ಸ್, ಗಂಡ್ ಮಕ್ಳಿಗೆ ಒಂದಷ್ಟು ಫ್ಯಾಕ್ಟ್ರಿ ಆತರ ಬೇಕನ್ಸಲ್ವಾ? ಇದೆ ಸರ್. ಈಗ ಸಾಗರದಲ್ಲಿ ಶಾಯಿ ಗಾರ್ಮೆಂಟ್ಸ್ ಅವ್ರದ್ದು ಗಾರ್ಮೆಂಟ್ಸ್ ಇದೆ ಹೆಣ್ಮಕ್ಳಿಗೆ. ಅದಕ್ಕೆಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ MLA ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಸ್ ಪಿಕಪ್ ಮಾಡಿ ಡ್ರಾಪ್ ಮಾಡುತ್ತೆ ಡೈಲಿ. ಗವರ್ಮೆಂಟ್ ಬಸ್ಗಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಸ್ಗಳ ವ್ಯವಸ್ಥೆ ಹೆಂಗಿದ್ರು ಬಸ್ಸೇ ಫ್ರೀ ಇದೆ. ಬಸ್ ಫ್ರೀ ಇದೆ ಎಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಬಸ್ಗಳನ್ನ ರಿಪ್ಪನ್ಪೇಟೆಯಿಂದ ಸಾಗರಕ್ಕೆ, ಹೊಸನಗರದಿಂದ ಸಾಗರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಏನ್ ಸಮಸ್ಯೆ ಇದೆ ಸರ್ ಹಂಗಾರೆ ಸಾಗರದಲ್ಲಿ? ಅದೇ ಸರ್, ರಸ್ತೆ ಸಮಸ್ಯೆಗಳಿದಾವೆ. ಈ ಮಳೆಗೆ ಹೆಂಗ್ ಸರ್ ತಡೆಯುತ್ತೆ ರಸ್ತೆ ಎಲ್ಲ? ಸಿಮೆಂಟ್ ರೋಡ್ ಬೇಕಲ್ಲ? ಅದೇ ಸರ್, ಸಿಮೆಂಟ್ ರೋಡ್ ಬೇಕಲ್ವಾ? ಟಾರ್ ರೋಡ್ ಹಾಕಿ ಕಿತ್ತೋಗುತ್ತೆ ವರ್ಷ. ರಸ್ತೆಗಳ ಸಮಸ್ಯೆ ಬಾರಿ ಇದೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಶರಣ್ ಅಂತ ಹೇಳಿ. ಏನ್ ಮಾಡ ಶರಣ? ನಾವು ರೈತರ ಕೆಲಸ ಮಾಡೋದು ಸರ್. ಏನ್ ಅಡಿಕೆ ಬಿಟ್ಟು ಏನ್ ಬೆಳಿತಾರೆ ಇಲ್ಲಿ? ಅಡಿಕೆ, ಶುಂಠಿ, ಜೋಳ, ಭತ್ತ. ನಮ್ದು ಮಳೆಗೆಲ್ಲ ಹೊರಟೋಗಲ್ವ? ಶುಂಠಿ ಎಲ್ಲ ಎಫೆಕ್ಟ್ ಆಗಿದೆ ಸರ್ ಈ ವರ್ಷ. ಶುಂಠಿ, ಜೋಳ ಎಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಗದ್ದೆ ಒಂದು ಪರವಾಗಿಲ್ಲ ಅಷ್ಟೇ. ಅಷ್ಟೇ. ಏನ್ ನಿಮ್ಗೆ ಏನ್ ಆಗ್ಬೇಕು ಸರ್? ಒಬ್ಬ MLA ಗೆಲ್ಲಿಸ್ಬಿಡ್ತಾರೆ, 5 ವರ್ಷ ಎಲ್ಲ ಹೋಗಿ ಬೆಂಗಳೂರಲ್ಲಿ ಕೂತ್ಕೋತಾರೆ, ಒಂದಷ್ಟು ಜನ ಬಿಸ್ನೆಸ್ ಮಾಡ್ಕೋತಾರೆ. ನಿಜಕ್ಕೂ ನಿಮ್ ಸಾಗರಕ್ಕೆ ಏನಾಗ್ಬೇಕು MLA ಅಂತ? ಸರ್, ನಾವು ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಗೋಪಾಲಕೃಷ್ಣ ಅವರು ಕೆಲಸಗಳನ್ನ ನಮ್ಮ ಊರಿಗೆ ಮುಡಾಲು ರೋಡಿಗೆ ಒಂದು 48 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಗಿದೆ, ರೋಡ್ ಆಗಿದೆ ಆಲ್ರೆಡಿ. ಆಮೇಲೆ ನಮ್ಮ ಲಕ್ಕೋಳಿ ಗಂಗಾಮತ ಸಮಾಜಕ್ಕೆ ಒಂದು 40 ಲಕ್ಷ ಹಾಕಿದ್ದಾರೆ. ಆಮೇಲೆ ಒಂದು ಅಂಗನವಾಡಿಗೆ ಒಂದು 20 ಲಕ್ಷ ಹಾಕಿದ್ದಾರೆ. ಪರವಾಗಿಲ್ಲ, ತುಂಬಾ ಕೆಲಸ ಆಗಿದೆ. ನಮ್ಮ ಶಾಸಕರು ಸಿಗ್ತಾರಾ? ಯಾರು 100% ಸಿಗ್ತಾರೆ ಸರ್, ಸಿಗ್ತಾರೆ. ಹೆಲ್ಪ್ ಮಾಡ್ತಾರೆ ಸರ್. ಮತ್ತೊಂದು, ಇಲ್ಲಿ ಜಾಸ್ತಿ ಹಾವಳಿ ಇದೆ ಅಂತ ಕೇಳ್ಪಟ್ವಿ, ಹೌದಾ? ನಿಮ್ಗೆ ಏನಾದ್ರು ಗೊತ್ತಿದೆ ಸರ್? ಅದು 100% ಇದೆ ಸರ್. ಯಾಕೆಂದ್ರೆ ಈಗ ನಮ್ಮ ಆನಂದಪುರ ಭಾಗ ಎಲ್ಲ ಭಾಗದಲ್ಲೂ ಈ ಓಸಿ ಆಡೋದು ಜಾಸ್ತಿ ಜನಾಂಗ ಇದೆ. ಪಾಪ ಅವು ಕೂಲಿ ಹೋಗ್ತಾರೆ, ಇದು ಮಾಡ್ತಾರೆ, ಬೆಳಿಗ್ಗೆ ಬಂದರೆ ಓಸಿ ಕಟ್ತಾರೆ. ಆಮೇಲೆ ಅದು ಇದೆ, ಒಂಚೂರು ಇಸ್ಪೀಟು ಇದೆ. ಬಟ್ ಅಂದ್ರೆ ಸಾಹೇಬರು ಲೆಕ್ಕಾಚಾರಕ್ಕೂ ಇಲ್ಲ. ಅಧಿಕಾರಿಗಳಲ್ಲಿ ಏನೋ ತಪ್ಪಾಗಿದೆ ಏನು ಅಂತ ಗೊತ್ತಿಲ್ಲ ಸರ್. ಓಸಿ ಅಲ್ಲ, ನೀವು MLA ಅವ್ರ ಗಮನಕ್ಕೆ ತಂದಿದ್ದಿಲ್ಲ? ನಾವೇನು ತಂದಿಲ್ಲ, ಬಟ್ ಅವರು ಇದಕ್ಕೆ ಹೋಗಿಲ್ಲ, ಗಮನಕ್ಕೆ ಹೋಗಿ. ಗೊತ್ತಾಗಬಿಡಿ ಹೌದಾ? ಆದ್ರೆ ಸಾಹೇಬರು ನಾವು ಹೇಳಿಲ್ಲ, ಅದು ನಮ್ ತಪ್ಪಿದೆ. ಬಟ್ ಅದಂತೂ ನಡೀತಾ ಇದೆ, 100% ನಡೀತಾ ಇದೆ ಸರ್. ಅಧಿಕಾರಿಗಳು ಭ್ರಷ್ಟಾಚಾರ, ಲಂಚ ಅದೆಲ್ಲ ಇದೆ? ಅದೇನು ನಮ್ಗೆ ಕಂಡು ಬಂದಿಲ್ಲ ಸರ್, ಕಂಡು ಬಂದಿಲ್ಲ. ಹೇಮಂತ್ ಅಂತೇಳಿ. ಹೇಮಂತ್ ಅವ್ರು ಏನ್ ಮಾಡೋದು? ಅಗ್ರಿಕಲ್ಚರ್. ಎಲ್ಲ ರೈತಾಪಿ ವರ್ಗನೇ ಜಾಸ್ತಿ ಇಲ್ಲಿ. ರೈತಾಪಿಯವರು. ಮಳೆ ಅಂತೂ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ. ಮಳೆ ಚೆನ್ನಾಗಿದೆ ಅಂದ್ರೆ ಹೆವಿ ಆಗಿದೆ ಈ ವರ್ಷ. ಹೌದು, ಹೆವಿ ಆಗಿ ಅಂದ್ರೆ ಎಲ್ಲಾ ಬೆಳೆಗೂ ಸ್ವಲ್ಪ ಹೊಡೆತ ಕೊಡ್ತಾ ಇದೆ. ಭತ್ತಕ್ಕೊಂದು ಅಡ್ಡಿ ಇಲ್ಲ, ಇನ್ನ ಅಡಿಕೆಗಾಗ್ಲಿ, ಶುಂಠಿಗಾಗ್ಲಿ, ಜೋಳಕ್ಕಾಗ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದ್ರಲ್ಲೂ ಈಗ ಶುಂಠಿಲಿ ಕಾಯಿಲೆ ಬಂದಿದೆ, ಬೇರೆ ತರದ ಕಾಯಿಲೆ ಈ ಸರಿ, ಚುಕ್ಕೆ ರೋಗ ಅಂತೇಳಿ. ತುಂಬಾ ರೈತರಿಗೆ ಈ ಸರಿ ತುಂಬಾ ಪೆಟ್ಟು ಬೀಳ್ತಾ ಇದೆ. APMC ಮಾರ್ಕೆಟ್ ರೈತರಿಗೆ ಅನುಕೂಲ ಆಗೋಂಗೆ ಅವೆಲ್ಲ ಇದೆಯಾ? APMC ಮಾರ್ಕೆಟ್ ಒಂದಿಲ್ಲ, ರೈತರಿಗೆ ಬೇಕಾಗಿರೋದು. ಹೌದು, ಶಿವಮೊಗ್ಗ ಇದೆ, ಶಿಕಾರಿಪುರ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮ ಭಾಗದಲ್ಲೂ ಒಂದಾದ್ರೆ ಒಳ್ಳೇದು. ಅದು ನಾವು ಇವರು MLA ಗಮನಕ್ಕೆ ತಂದಿಲ್ಲ. ಅವರು ಅದನ್ನ ಸ್ವಲ್ಪ ನೋಡಿ ಮಾಡಿದ್ರೆ ಒಳ್ಳೇದು. ಅವ್ರಿಗೂ ಗೊತ್ತಾಗಲ್ಲ. ಹೌದು, ಅಂದ್ರೆ ಈಗ ಏನಾಗತ್ತೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ಸರಿ ಶಾಸಕರಾಗ್ತಾರ, ಅವ್ರೊಂದ್ಸರಿ ಇವ್ರೊಂದ್ಸರಿ. ಯಾರಿಗೆ ಅವ್ರಿಗೆ ಹೇಳಿರ್ತೀವಿ, ಇವ್ರಿಗೆ ಅಡ್ಡಿಲ್ಲ. ಜನರಿಗೆ ಏನ್ ಗೊತ್ತಾ, ಈ ಬೇರೆ MLAಗಳಾದ್ರೆ ಏನಂದ್ರೆ ಅವ್ರಿಗೆ ಮಾತಾಡ್ಸಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅದು ತುಂಬಾ ಕಷ್ಟ. ನಾನ್ ನೋಡಿದಂಗೆ ಇವ್ರು ಏನಂದ್ರೆ, ನೀವೊಂದು ಹುಡುಗ ಬಂದ್ರು, ಯಾರೇ ಬಂದ್ರು ಅವ್ರನ್ನ ಕ್ಲೀನ್ ಮಾತಾಡ್ಸಂತ MLA ಅಂದ್ರೆ ಗೋಪಾಲ್ ಕೃಷ್ಣ ಬೇಳೂರು ಅಂತ ಹೇಳ್ಬೋದು ಅಷ್ಟೇ. ಲೋಹಿತ್ ಕುಮಾರ್ ದಿಮ್ಮನ್ ಸರ್ ಅಂತ. ಏನ್ ಮಾಡ್ತೀರಾ? ರೈತರು. ನಿಮ್ ಪ್ರಕಾರ ಸಾಗರಕ್ಕಿರೋ ಸಮಸ್ಯೆ ಏನ್ ಸರ್? ಸಾಗರಕ್ಕಿರೋ ಸಮಸ್ಯೆಕ್ಕಿಂತಾನು ಹಳ್ಳಿ ಭಾಗದಲ್ಲಿ ತುಂಬಾ ಎಣ್ಣೆ ಹಾವಳಿ ಇದೆ.
ಅಂದ್ರೆ ಏನು ಮದ್ಯ ಮಾಡೋದು, ಮದ್ಯಪಾನ ನಕಲಿ ಮದ್ಯನ ನಕಲಿ ಮದ್ಯ ಅಲ್ಲ, ಮನೆಗಳೆಲ್ಲ ಮನೆಗಳಲ್ಲಿ ಸರಬರಾಜು ಮಾಡುವಂಥದ್ದು ಇಲ್ಲಿಗಲ್ ಆಗಿ ಮಾಡುವಂಥದ್ದು ಭಾರಿ ಹಾವಳಿ ಜಾಸ್ತಿ ಆಗಿದೆ. ಅದರಿಂದ ಮನೆಯಲ್ಲೆಲ್ಲ ಅಂದ್ರೆ ಅಶಾಂತಿ ಮನೇಲಿ ಗೊಂದಲ ಆಗ್ತಿದೆ, ಕುಟುಂಬದಲ್ಲಿ ಗಲಾಟೆ ಮತ್ತೆ ಕಡಿವಾಣ ಹಾಕ್ಬೇಕಲ್ವಾ? ಯಾರಿಗಾರ ಹೇಳಿದಿರಾ? ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ತಂದಿಲ್ಲ, ಆದ್ರೆ ವಿಚಾರಗಳು ಡಿಪಾರ್ಟ್ಮೆಂಟ್ಗೆಲ್ಲ ಕ್ರಮೇಣ ಗೊತ್ತಿದೆ. ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಆ ವಿಚಾರಗಳೆಲ್ಲ ತಿಳಿದಿದ್ರು ಕೂಡ ಅದೆಲ್ಲ ಕಡಿವಾಣ ಹಾಕ್ಬೇಕು ಅಂತ ನಂದೊಂದು ಅಭಿಪ್ರಾಯ ಅಷ್ಟೇ. ನಮಗೆ ಅಡಿಕೆ ರೋಗ ಬಹಳ ಇದಾಗಿದೆ ಸರ್. ಅದಕ್ಕೆ ನಾವು ನಮಗೆ MLA ರಿಂದ ಆಗ್ಲಿ ನಮ್ಮ ರಾಜಕೀಯ ಯಾರೇ ಆಗ್ಲಿ ಅದೊಂದು ಪರಿಹಾರ ಕೊಡೋದ್ರಿಂದ ಬಹಳ ಒಳ್ಳೇದಿದೆ ಸರ್. ಪರಿಹಾರ ಸಿಗ್ಬೇಕು. ಹೌದೌದು. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಅದನ್ನು ಎಲ್ಲರೂ ನಮ್ಮಕ್ಕೆ ತರಬೇಕು ಅಂತ ಹೇಳಿ ನಾವು ಎಲ್ಲ ಯೋಚನೆ ಮಾಡ್ಕೊಂಡಿದ್ದೀವಿ. ಶಾಸಕರು ಸಿಗ್ತಾರ ಹಳ್ಳಿಯಿಂದ ಬರೋ ಜನರಿಗೆ? ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಬರ್ಲಿ ಅವರು ಸಿಗ್ತಾರೆ ಸರ್. ಮನೆ ಹತ್ರನೇ ಇರ್ತಾರ? ಹತ್ರ ಅಲ್ಲಿ ಎಲ್ಲೇ ರೋಡ ಸಿಕ್ಕಿದ್ರು ಈ ಶಾಸಕರನ್ನು ಎಲ್ಲೇ ಸಿಕ್ಕಿದ್ರು ನಾವು ಮಾತಾಡಿಸ್ಬೋದು ಅನ್ನೋದು ಒಂದು ಇದಿದೆ. ಯಾರನ್ನು ಕಟ್ಕೊಂಡು ಹೋಗ್ಬೇಕು, ಈಗ ಅವನು ಕಟ್ಗೆ ಹೋಗ್ಬೇಕು, ಇವ್ರನ್ನ ಕೇಳ್ಬೇಕು ಅನ್ನೋದೇನಿಲ್ಲ. ಡೈರೆಕ್ಟ್ ನಾವೇ ಮಾತಾಡ್ಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.